ವಿಮಾನದಲ್ಲಿ ಪ್ರಯಾಣಿಸಬೇಕು ಎಂಬ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಆದರೆ ಎಲ್ಲರಿಗೂ ಆ ಆಸೆ ಈಡೇರದು. ಈ ಕಾಲದಲ್ಲೂ ವಿಮಾನ ಪ್ರಯಾಣ ಗಗನಕುಸುಮವಾಗಿರುವ ರಾಮನಗರ ಜಿಲ್ಲೆಯ ಮಾಗಡಿಯ ತಾಲೂಕಿನ ತಿಪ್ಪಸಂದ್ರ ಹೋಬಳಿ ವಿದ್ಯಾರ್ಥಿಗಳು ಶ್ರೀ ರಾಮಾಯಣ ಪುಸ್ತಕ ಓದಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಹುಳ್ಳೇನಹಳ್ಳಿ ರೇಣುಕಮ್ಮ ಟ್ರಸ್ಟ್ನ ಮೂಲಕ ಉಚಿತ ವಿಮಾನಯಾನದ ಮೂಲಕ ಅಯೋಧ್ಯೆಗೆ ತೆರಳಿ ಶ್ರೀರಾಮ ಮಂದಿರ ನೋಡಿ ಸಂಭ್ರಮಿಸಿದ್ದು ವಿಶೇಷ. ಕೋಶ ಓದಬೇಕು, ದೇಶ ಸುತ್ತಬೇಕು ಎಂಬ ನುಡಿಗಟ್ಟಿನಂತೆ ತಿಪ್ಪಸಂದ್ರ ಹೋಬಳಿಯ ರೇಣುಕಮ್ಮ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಬಿಎಸ್ಎನ್ಎಲ್ ನಿಗಮದ ಮಾಜಿ ನಿರ್ದೇಶಕ ಉದ್ಯಮಿ ಎಚ್ಆರ್ ಮಂಜುನಾಥ್ ಅವರ ತಾಯಿ ನಿಧನದ ಬಳಿಕ ತಾಯಿಯ ಸೇವಾ ಕಾರ್ಯವನ್ನು ಮುಂದುವರಿಸುವ ಕೆಲಸ ಮಾಡಿ ಟ್ರಸ್ಟ್ ಸ್ಥಾಪಿಸಿ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸುತ್ತಿದ್ದರು. ಕಳೆದ ವರ್ಷ ತಿಪ್ಪಸಂದ್ರ ಹೋಬಳಿ ಮಕ್ಕಳಿಗೆ ದೇಶದ ಧರ್ಮಗ್ರಂಥಗಳನ್ನು ಓದಿಸುವ ಪ್ರಯತ್ನಕ್ಕೆ ಕೈ ಹಾಕಿ ತಿಪ್ಪಸಂದ್ರ ಹೋಬಳಿ ಮಕ್ಕಳಿಗೆ ಶ್ರೀರಾಮಾಯಣ ಪುಸ್ತಕವನ್ನು ಉಚಿತವಾಗಿ 1000 ಮಕ್ಕಳಿಗೆ ನೀಡಿ ಪುಸ್ತಕ ಓದಿಸಿ ರಜಾ ದಿನದಲ್ಲಿ ಪರೀಕ್ಷೆ ನಡೆಸಿ ಸಂಕಿಘಟ್ಟ ಗ್ರಾಮದಲ್ಲಿ ಸಮಾರಂಭ ಆಯೋಜಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 26 ಮಕ್ಕಳಿಗೆ ಪದಕ ವಿತರಿಸಿ ಪೋಷಕರ ಒಪ್ಪಿಗೆ ಪಡೆದು 7 ತಿಂಗಳ ಬಳಿಕ ವಿಮಾನದಲ್ಲಿ 2 ಕಡೆಯಿಂದ ಟಿಕೆಟ್ ಬುಕ್ ಮಾಡಿಸಿ ಅಯೋಧ್ಯ ಪ್ರವಾಸ ಮಾಡಿಸಿ ಯಶಸ್ವಿಯಾಗಿದ್ದಾರೆ. ತಿಪ್ಪಸಂದ್ರ ಹೋಬಳಿ ವಿದ್ಯಾರ್ಥಿಗಳ ವಿಮಾನಯಾನ ಪ್ರವಾಸಕ್ಕೆ ಸ್ವತಃ ಮಾಜಿ ಡಿಸಿಎಂ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ, ಮಾಜಿ ಶಾಸಕ ಎ ಮಂಜುನಾಥ್, ಸಾಮಾಜಿಕ ಕಾರ್ಯಕರ್ತ ಕಾಂತರಾಜು ಮಕ್ಕಳಿಗೆ ಶುಭ ಹಾರೈಸಿ ಕಳುಹಿಸಿದ್ದರು. ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ಎಚ್ಆರ್ ಮಂಜುನಾಥ್ ವಿದ್ಯಾರ್ಥಿಗಳಿಗೆ ಮಾಡಿರುವ ಕೆಲಸಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. जय श्री राम, जय जय श्री राम, जय श्री राम, जय जय श्री राम, जय श्री राम, जय जय श्री राम। चंद्र महाराज की जय, पवन पुत्र हनुमान की जय, जय श्री राम, जय जय श्री राम, जय श्री राम, जय जय श्री राम, जय श्री रामचंद्र महाराज की। ಒಟ್ಟು ನಾವು ಏಪ್ರಿಲ್ ತಿಂಗಳಲ್ಲಿ ಬುಕ್ಸನ್ನು ಕೊಟ್ಟು ಜುಲೈನಲ್ಲಿ 600 ಏಪ್ರಿಲ್ ತಿಂಗಳಲ್ಲಿ 600 ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ವಿತರಣೆ ಮಾಡಿದ್ದು. ರಾಮಾಯಣ ಬುಕ್ಕನ್ನ ವಿತರಣೆ ಮಾಡಿ ಫಸ್ಟು ನಾವು ಸ್ಟಡಿ ಮಾಡಿ ಅದನ್ನೇ ಹೀಗಿದೆ ರಾಮಾಯಣ ಕರೆಕ್ಟಾಗಿ ಇದೆಯಾ ಏನು ಅಂತ ಸ್ಟಡಿ ಮಾಡಿ ನಂತರ ನಾವು ಬುಕ್ ವಿತರಣೆ ಮಾಡಿದ್ದೋ ಮಕ್ಕಳಿಗೆ. 600 ಜನ ಮಕ್ಕಳಿಗೆ ವಿತರಣೆ ಮಾಡಿದ್ದು. ಅದರೊಳಗೆ ಒಂದು 10-15 ಜನ ಅಥವಾ ಒಂದು 20 ಜನ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಜುಲೈನಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ರು. ಹಾಗೆ ನಾವು ಆಗಸ್ಟ್ನಲ್ಲಿ ಒಂದು ಕಾರ್ಯಕ್ರಮನೂ ಮಾಡಿ ಯಾರು ಅದರೊಳಗೆ ನಾವು ವ್ಯಾಲಿಡೇಷನ್ ಎಲ್ಲ ಮಾಡಿ ಯಾರು ಅದರೊಳಗೆ ಬಂದಿದ್ದಾರೆ ನಾವು ಅನೌನ್ಸ್ ಮಾಡಿದ್ದು 24 ಜನ ಮಕ್ಕಳನ್ನ ಅಯೋಧ್ಯೆಗೆ ಒಂದು ಸೈಡ್ ಆ್ಯಕ್ಚುಲಿ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಟ್ರೈನಲ್ಲಿ ಕರ್ಕೊಂಬರ್ತೀವಿ ಅಂತ ನಮ್ಮ ಶಕ್ತಿ ಅನುಸಾರ ಟ್ರೈನಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಯೋಚನೆನೂ ಕೂಡ ಮಾಡಿದ್ದು, ಅನೌನ್ಸು ಮಾಡಿದ್ದು ಕೂಡ ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಅದಾದ ನಂತರ ನಾವು ಒಂದು ಸೈಡು ವಿಮಾನ ಹೋಗೋಣ, ಯಾಕೆಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದೊಂದು ಅವಕಾಶ ಕೊಡೋದು ಒಂದು ನಮಗೊಂದು ಖುಷಿ. ಜೊತೆಯಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲೇ ನಮ್ಮ ಹಿನ್ನೆಲೆಯೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಬಂದಿರೋದ್ರಿಂದ ನಮಗೆ ಸಿಗದೇ ಇರೋವಂಥ ಇದು ಸರ್ಕಾರಿ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಒಂದು ಸೈಡು ವಿಮಾನ ಒಂದು ಸೈಡು ಟ್ರೈನು ಎರಡೂ ಅನುಭವ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದೋ. ಅದಾದ ನಂತರ ಕಾರ್ಯಕ್ರಮ ಸೆಲೆಕ್ಟ್ ಆದ ನಂತರ 24 ವಿದ್ಯಾರ್ಥಿಗಳು ಏನು ಸೆಲೆಕ್ಟ್ ಆದರು ಫಸ್ಟ್ ಬಂದರು. ಸೆಲೆಕ್ಟ್ ಆದ ನಂತರ ನಾವು ಡಿಸೈಡ್ ಮಾಡಿದೋ, ಯಾಕೆಂದರೆ ನಾವು ಹೋಗ್ತಾ ಡಿಸೆಂಬರ್ ಜನವರಿ ಆಗುತ್ತೆ. ಜನವರಿ ಟೈಮಲ್ಲಿ ಚಳಿನೂ ಜಾಸ್ತಿ ಇರುತ್ತೆ. ಹಾಗೆ ಮಕ್ಕಳಿರೋದ್ರಿಂದ 5-6 ಸ್ಟೇಟ್ನ ನಾವು ಟ್ರೈನಲ್ಲಿ ಕ್ರಾಸ್ ಮಾಡ್ಕೊಳ್ತಾ ಹೋಗ್ತಾ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಫುಡ್ಡಿನ ಸಮಸ್ಯೆ ಆಗ್ಬೋದು. ಯಾಕೆಂದರೆ ನಮ್ಮ ಕರ್ನಾಟಕ ಶೈಲಿ ಫುಡ್ ಬೇರೆ ಇರ್ತೈತೆ, ಉತ್ತರ ಪ್ರದೇಶ ಶೈಲಿ ಫುಡ್ ಬೇರೆ ಇರ್ತೈತೆ, ಅಲ್ಲಿ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಬೇಡ 2 ಕಡೆ ವಿಮಾನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು 2 ಕಡೆ ವಿಮಾನ ಮಾಡಿ 7 ಮತ್ತು 8ನೇ ತಾರೀಕು ವಿಮಾನ ಟಿಕೆಟ್ ಬುಕ್ ಮಾಡಿದ್ದು. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡೌಟೇ ಇತ್ತು ಯಾವಾಗ ಕರ್ಕೊಂಡು ಹೋಗಿ, ಯಾಕೆಂದರೆ ಜುಲೈನಲ್ಲಿ ನಾವು ಎಲ್ಲ ಮುಗಿಸಿದ್ದು ಸೆಲೆಕ್ಟ್ ಮಾಡಿದ್ದು ಕೂಡ ನಾವು ಆಗಸ್ಟ್ನಲ್ಲಿ ಮುಗಿಸ್ಬಿಟ್ಟಿದ್ದು. ಜನವರಿವರೆಗೂ ಅವ್ರಿಗೆ ಆ ಗ್ಯಾಪಲ್ಲಿ ಇವರು ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋದು ಡೌಟು ಕೂಡ ನನ್ನ ಹತ್ರ ಹೇಳ್ಕೊಂಡ್ರು. ಪಾಪ ಮಕ್ಕಳು ಅಯೋಧ್ಯೆಯಲ್ಲಿ ಮಾತಾಡ್ತಾ ಸರ್ ನಮ್ಗೆ ಡೌಟ್ ಇತ್ತು ಸರ್, ಕರ್ಕೊಂಡು ಹೋಗೋದು ಡೌಟ್ ಇತ್ತು, ಆದರೆ ಕರ್ಕೊಂಬಂದಿದ್ದೀರಾ ಅಂತ ಹೇಳಿದ್ರು. ನಮಗಂತೂ ಭಾಳ
ಸಂತೋಷ ಆಗಿದೆ ಸರ್. ಏನಾದರೂ ಒಂದು ನಮ್ಮದೇನಾದರೂ ಜೀವನದಲ್ಲಿ ಯಾವತ್ತಾದರೂ ಏನಾದರೂ ನೆನೆಸ್ಕೊತೀವಿ, ಮುಂದೆ ಯಾವತ್ತಾದರೂ ಏನಾದರೂ ನೆನೆಸ್ಕೊತೀವಿ ಅಂದರೆ ಈ ಸಮಯನ ನೆನೆಸ್ಕೊತೀವಿ. ಈ ಜನವರಿ 7 ಮತ್ತು 8ನೇ ತಾರೀಕು ನಮ್ಮ ಮಾತೃಶ್ರೀ ರೇಣುಕಮ್ಮ ಸೇವಾ ಟ್ರಸ್ಟ್ ಸದಸ್ಯರುಗಳಿಗೆಲ್ಲರಿಗೂ ಟ್ರಸ್ಟಿಗಳಿಗೆಲ್ಲರಿಗೂ ಜೊತೆಯಲ್ಲಿ ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮಗೆ ಮಾರ್ಗದರ್ಶನ ನೀಡಿದಂಥವ್ರು ಎಲ್ರಿಗೂ ಈ ದಿನ ಭಾಳ ಖುಷಿ ತಂದ್ಕೊಂಡು ಕೊಟ್ಟಿದೆ. ನಮ್ಮ ಜೀವನದಲ್ಲಿ ಮರೆಯುವಂಥ ದಿನ ಅಲ್ಲ ಇದು ಸರ್. ನನಗೆ ಭಾಳ ಅದೊಂದು ಖುಷಿ ತಂದ ವಿಚಾರ ಏನಂತ ಹೇಳಿದ್ರೆ, ರಾಮ ಮಂದಿರ, ಅದರೊಳಗೂ ರಾಮ ಮಂದಿರ, ರಾಮಾಯಣ ಅಂತ ಬಂದಾಗ ನಮ್ಮ ಮುಸಲ್ಮಾನ್ ಬಾಂಧವರು ಸ್ವಲ್ಪ ಜಾಸ್ತಿನೇ ವಿರೋಧ ಮಾಡ್ತಾರೆ ಈ ವಿಚಾರದಲ್ಲಿ. ಆ ವಿರೋಧದ ನಡುವೆನೂ ಕೂಡ ಒಬ್ಬ ಮುಸಲ್ಮಾನ್ ಹುಡುಗ ರಾಮಾಯಣ ಎಕ್ಸಾಮ್ ಅಟೆಂಡ್ ಮಾಡಿ ಅದರೊಳಗೆ ಒಳ್ಳೆ ಮಾರ್ಕ್ಸ್ಕೊಂಡು ಹೆಚ್ಚು ಕಮ್ಮಿ 50 ಮಾರ್ಕ್ಸಿಗೆ ನಾವು 50 ಮಾರ್ಕ್ಸಿಗೆ ಎಕ್ಸಾಮ್ ಮಾಡಿದ್ದು 41 ಮಾರ್ಕ್ಸ್ ತೊಗೊಂಡು ಅವನ್ನ ವಿಶೇಷವಾಗಿ ಪರಿಗಣನೆ ತೊಗೊಂಡು 41 ಮಾರ್ಕ್ಸ್ ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ 44 ಮಾರ್ಕ್ಸಿಗೆ ಕಟ್ ಆಫ್ ಮಾಡಿದ್ದು 41 ಮಾರ್ಕ್ಸ್ ತೊಗೊಂಡಿದ್ದಾರೆ. ಭಾಳ ನನಗೂ ಆ ಹುಡುಗನ ವಿಚಾರದಲ್ಲಿ ಭಾಳ ಖುಷಿ ಇದೆ. ನಾವು ಸರ್ ನಾನು ಹೇಳಿದ್ನಲ್ಲ, ಈ ದಿನ ನಾವು ಈ 2 ದಿನ ನಾವು ಎಲ್ಲೋ ಒಂದೊಂದು ಕಡೆ ಕಷ್ಟನೂ ಪಟ್ಟಿದ್ದೀವಿ ತುಂಬ. ಇವನ್ನೆಲ್ಲ ಕೂಡಾಕಬೇಕು ಅಂದರೆ, ಯಾಕೆಂದರೆ ತುಂಬ ರಶ್ ಇದೆ, ಭಾಳ ಜನಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ನಮ್ಗೆ ಈ ಶಾಲು ಭಾಳ ಹೆಲ್ಪ್ ಮಾಡ್ತು. ಎಲ್ಲಿದ್ದರೂ 10 ಜನದಲ್ಲಿ ಕಾಣಿಸಿದ ತಕ್ಷಣ ಕರೆಯೋದಕ್ಕೆ ಈಸಿ ಆಯಿತು. ಹಾಗಾಗಿ ಭಾಳ ಖುಷಿ ತಂದ್ಕೊಂಡು ಕೊಟ್ಟಿದೆ ಸರ್. ಈ ವಿಚಾರದಲ್ಲಿ ಮಾತ್ರ ನಾವು ಏನಾದರೂ ಇವಾಗ ನಮ್ಮದು ಉದ್ದೇಶ ಇಷ್ಟೇ, ರಾಮನ್ನ ಕಲಿತ್ರೆ, ರಾಮಾಯಣನ ಕಲಿತ್ರೆ ಜೀವನ ಕಲಿತಾರೆ. ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು, ಜೀವನ ಕಲಿತಾರೆ. ಜೀವನದಲ್ಲಿ ಒಳ್ಳೆತನ ಬೆಳೆಸ್ಕೊಬೋದು ರಾಮಾಯಣದಿಂದ, ಒಳ್ಳೆಯದನ್ನು ಹೇಳ್ಕೊಂಡು ಕೊಡ್ಬೋದು. ಸಮಾಜಕ್ಕೆ ಏನಾದರೂ ಕೊಡೋದಿದ್ರೆ ಒಳ್ಳೆಯದನ್ನೇ ಕೊಡ್ಬೋದು. ರಾಮಾಯಣ ಇವತ್ತಿಂದ ಅಲ್ಲ, ಶತಮಾನಗಳ ಕಾಲದಿಂದನೂ ಒಳ್ಳೆಯದನ್ನೇ ಕೊಟ್ಕೊಂಬಂದಿದೆ ಸರ್. ಮುಂದೆ ನಾವು ಹೀಗೆ ಮಾಡಬೇಕು ಅನ್ನೋದು ಇವತ್ತಿನ ದಿವಸಕ್ಕೆ ಏನೂ ನಾವು ಇಟ್ಕೊಂಡಿಲ್ಲ. ನೋಡೋಣ ಸರ್, ದೇವರು ಭಾಗ್ಯ ಹೇಗಿರುತ್ತೋ, ದೇವ್ರ ದಾರಿ ಹೇಗೆ ತೋರಿಸ್ತಾನೋ ಹಾಗೆ ಸಮಾಜ ಸೇವೆನೂ ಜೊತೆಯಲ್ಲಿ ನಿರಂತರವಾಗಿ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸಮಾಜಕ್ಕೋಸ್ಕರ. ನಾವು ಅಯೋಧ್ಯೆಗೆ ಹೋಗ್ತೀವಿ ಅಂತ ನಾವು ರಾಮಾಯಣ ಎಕ್ಸಾಮ್ ಬರ್ದಾದ್ಮೇಲೆ ಗೊತ್ತಾಯಿತು. ಆಮೇಲೆ ನಾವು ರಾಮಾಯಣ ಎಕ್ಸಾಮ್ ಬರ್ದಾದ್ಮೇಲೆ 2 ಕಡೆಯಿಂದನೂ ವಿಮಾನದಿಂದ ಬರ್ತೀವಿ ಅಂತ ಮಂಜು ಸರ್ ಕ್ಲಿಯರಾಗಿ ತಿಳಿಸ್ಕೊಟ್ರು. ಆಮೇಲೆ ಲಾಸ್ಟ್ ಎಲ್ಲ ಆದಮೇಲೆ ಗ್ರೂಪ್ ಮಾಡಿ ಎಲ್ಲರದು ಈಗ ಏನೇನು ಮಾಡಬೇಕು ಅಂತ ಎಲ್ಲ ಗ್ರೂಪಲ್ಲಿ ತಿಳಿಸ್ಕೊಟ್ರು. ನಮಗೆ ಇಷ್ಟವಾದ ಅಂಶ ಯಾವುದು ಅಂದರೆ, ಈಗ ಹೋಗ್ತಾ ಬರ್ತಾ ಎಲ್ಲ ವಿಮಾನದಲ್ಲೇ ಬಂದೋ. ಅದರಲ್ಲಿ ಹೋಗುವಾಗ ಒಂಚೂರು ಭಯ ಆಯಿತು. ಆಮೇಲೆ ಬರುವಾಗ ಎಲ್ಲ ಸರೋಯ್ತು. ಆಮೇಲೆ ಎಲ್ಲ ಸರೋದ್ಮೇಲೆ ನಾವೆಲ್ಲ ಶ್ರೀರಾಮನ ದರ್ಶನ ಮಾಡ್ದೋ. ಒಬ್ಬೊಬ್ರಿಗೆ ಒಂದೊಂದು ಸರಿ ದರ್ಶನ ಸಿಗೋದೇ ಅಪರೂಪ. ನಮಗೆ 2 ಸರಿ ದರ್ಶನ ಸಿಕ್ಕಿದೆ. ಮಂಜು ಸರಿಗೆ ಧನ್ಯವಾದ ಹೇಳ್ತಾ ನಮ್ಮನ್ನ ಮೊದಲಿಗೆ ಮಾತೃಶ್ರೀ ರೇಣುಕಮ್ಮ ಸೇವಾ ಟ್ರಸ್ಟ್ ಅವರು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಏರೋಪ್ಲೇನಲ್ಲಿ ನಮ್ಮನ್ನ ಅಯೋಧ್ಯ ದರ್ಶನ ಮಾಡಿಸಿದ್ದಾರೆ. ಅಲ್ಲಿ ವಿಪರೀತ ಚಳಿ ಇತ್ತು ಮತ್ತು ನಮಗೆ ರಾಮನ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಹನುಮಾನ್ ಗಡಿ ಮತ್ತು ಸರಯು ಆರತಿ ಎಲ್ಲ ನೋಡಿದ್ವಿ. ಸರಯು ಆರತಿ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮನ್ನ ಅವ್ರ ಮಕ್ಳ ಥರನೇ ನೋಡ್ಕೊಂಡಿದ್ದಾರೆ ಮತ್ತು ಯಾವುದೇ ಕೊರತೆ ಆಗ್ದಂಗೆ ನೋಡ್ಕೊಂಡಿದ್ದಾರೆ ನಮ್ಮನ್ನ ಅವರು. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ರಾಮನ ಎಲ್ಲ ದರ್ಶನ ಮಾಡಿಸಿದ್ರು. ಆಮೇಲೆ ಅಲ್ಲಿ ಎಲ್ಲ ಮಿಕ್ಕಿದ ಅದು ಹನುಮಾನ್ ಗಡಿ ಮಿಕ್ಕಿದ ಪ್ಲೇಸ್ ಸ್ವಲ್ಪ ತೋರಿಸಿದ್ರು. ಆಮೇಲೆ ನಮಗೆಲ್ಲರಿಗೂ ಚೆನ್ನಾಗಿ ನೋಡಿಕೊಂಡ್ರು. ಅಮ್ಮ ಹೋಗು, ನೀನು ಇಷ್ಟ ಅಂದರೆ ಹೋಗು ಅಂತೇಳಿ. ಸರ್ ಎಲ್ಲ ಹೇಳ್ತಿದ್ರು, ನೀನು ಹೋಗ್ಲಿ ದರ್ಶನ ಒಳಗಡೆ ದೇವಸ್ಥಾನದೊಳಗಡೆ ಹೋಗ್ಲಿ ಅನ್ನೋ ಪರವಾಗಿಲ್ಲ, ಏರೋಪ್ಲೇನಲ್ಲಾದರೂ ಹೋಗು. ನನಗೂ ಏರೋಪ್ಲೇನೆಲ್ಲ ಹೋಗೋಕ್ಕೆ ಇಷ್ಟ ಇತ್ತು, ಅದಕ್ಕೆ ನಾನು ಹೋದೆ. ಎರಡು ನೋಡೋಕ್ಕೆ ಏರೋಪ್ಲೇನಲ್ಲಿ ಹೋಗ್ಬೇಕು ಅಂತ ಹೋಗಿದೆ, ಮತ್ತು ರಾಮ ಮಂದಿರ ನೋಡೋಕ್ಕೂ ಹೋಗಿದೆ.